ಹಲೋ ನಮಸ್ಕಾರ. ಈ ಒಂದು ವಿಡಿಯೋ ಒಳಗೆ ನಾವು ದ ಕ್ವಾಲಿಟಿ ಆಫ್ ಮರ್ಸಿ ಬರೆದಿದ್ದು ವಿಲಿಯಂ ಶೇಕ್ಸ್ಪಿಯರ್. ಸೊ ಇನ್ ದಿಸ್ ವಿಡಿಯೋ ವಿಲ್ ಸ್ಟಡಿ ದ ಕ್ವಾಲಿಟಿ ಆಫ್ ಮರ್ಸಿ ಬೈ ವಿಲಿಯಂ ಶೇಕ್ಸ್ಪಿಯರ್. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ಅಬೌಟ್ ದಿ ಪೋಯೆಟ್. ಮೊದಲಿಗೆ ಕವಿ ಪರಿಚಯನ ನೋಡೋಣ. ಸೊ ಇದನ್ನು ಬರೆದಿದ್ದು ನಿಮ್ಗೆಲ್ಲರಿಗೂ ಗೊತ್ತದಿ ಯಾರಪ್ಪ ಅಂತಂದ್ರೆ ವಿಲಿಯಂ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ ವಾಸ್ ಆನ್ ಇಂಗ್ಲಿಷ್ ಪ್ಲೇ ರೈಟ್, poet and actor. He is widely regarded as the greatest writer in the English language and the world's preeminent dramatist. He is often called England's national poet and the Bard of Avon. So William Shakespeare ಅವರು ಒಬ್ಬ ಇಂಗ್ಲಿಷ್ ಡ್ರಾಮಾಟಿಸ್ಟ್ ಅಂದ್ರೆ ಪ್ಲೇ ರೈಟ್ ಅಂದ್ರೆ ಡ್ರಾಮಾಟಿಸ್ಟ್ ರೀ, ಪೋಯೆಟ್ನು ಕೂಡ ಇದ್ರು, ಒಬ್ಬ ಕವಿ ಇದ್ರು, ಆಮೇಲೆ ಆ್ಯಕ್ಟರ್ನು ಕೂಡ ಆ್ಯಕ್ಟಿಂಗ್ನು ಮಾಡ್ತಿದ್ರು ಅವರು. ಆ್ಯಕ್ಟಿಂಗ್ ಅಂದರೆ ನಮ್ಮ ಮೂವೀಸ್ ಒಳಗಲ್ಲ, ಡ್ರಾಮಾ ಒಳಗೆ ಥಿಯೇಟರ್ ಆರ್ಟಿಸ್ಟ್ ಇದ್ರು. ನೆಕ್ಸ್ಟ್ ಅವ್ರು ಏನಪ್ಪ ಅಂತಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗನ ಬಹಳಷ್ಟು ನಾವೆಲ್ ಅನ್ನೋಕ್ಕಿಂತ ಡ್ರಾಮಾಸನ್ನು ಬರ್ದಾರ, ನಾವೆಲ್ ಬರ್ದಾರ, ಡ್ರಾಮಾಸ್ ಬರ್ದಾರ, ಆಮೇಲೆ ಸಾನೆಟ್ಸನ್ನು ಬರ್ದಾರ, ಪೋಯಮ್ಸನ್ನು ಬರ್ದಾರ. ಸೊ ಅವರಿಗೆ ಇಂಗ್ಲೆಂಡ್ನ ಒಂದು ನ್ಯಾಷನಲ್ ಕವಿ ಅಂತಂದು ಹೇಳಿ ಅವ್ರನ್ನ ಕರಿತಿದ್ರು. ಅದಷ್ಟೇ ಅಲ್ಲದೆ ಅವರಿಗೆ ಬಾರ್ಡ್ ಆಫ್ ಎವಾನ್ ಅಂತಂದು ಹೇಳಿ ಒಂದು ಬಿರುದಿತ್ತು. ಓಕೆ, ಬಾರ್ಡ್ ಆಫ್ ಎವಾನ್ ಅಂತಂದು ಹೇಳಿ. ಹೀಸ್ ಎಕ್ಸ್ಟೆಂಟ್ ವರ್ಕ್ಸ್ ಇನ್ಕ್ಲೂಡಿಂಗ್ collaboration consists of some 39 plays, 154 sonnets, 3 long narrative poems and few other verses, some of uncertain authorship. His plays have been translated into every major living language and are performed more often than those of any other playwright. So ಇವ್ರೇನು ಪಾತಂದ್ರೆ ಒಂದು 39 ಒಂದು ಪ್ಲೇಸನ್ನು ಬರ್ದಾರ. ಅವರು ಆಥರ್ಶಿಪ್ ಅನ್ನೋನ್ ಆಥರ್ಶಿಪ್ನು ಭಾಳ ಅದಾವ, ಅವು ಇವರು ಬರ್ದಾರ ಅಂತ ಹೇಳಿ ಕನ್ಸಿಡರ್ ಮಾಡ್ಯಾರ. 154 ಸಾನೆಟ್ಸನ್ನು ಬರ್ದಾರ. ಅದಷ್ಟೇ ಅಲ್ದ 3 ಲಾಂಗ್ ನರೇಟಿವ್ ಪೋಯಮ್ಸ್ ಬರ್ದಾರ ಅವರು. 2 ಲಾಂಗ್ ನರೇಟಿವ್ ಪೋಯಮ್ಸ್ ಅಂದ್ರೆ ಒಂದು ಏನು ಮಹಾವಾಕ್ಯಗಳಂತ ಕಾವ್ಯಗಳಂತವಲ್ಲ ಆ ರೀತಿ ಒಂದು ದೊಡ್ಡ ಪೋಯಮ್ಸನ್ನ ಬರ್ದಾರ. ಅದಷ್ಟೇ ಅಲ್ದ ಇವರು ಏನಪ್ಪ ಅಂತಂದ್ರೆ ಇವ್ರ ವರ್ಕ್ಸ್ ಏನಿದಾವಲ್ಲ, ಮೇಜರ್ ವರ್ಕ್ಸ್, ಅವು ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಒಳಗೆ ಏನಾಗ್ಯಪ್ಪ ಅಂತಂದ್ರೆ ಟ್ರಾನ್ಸ್ಲೇಟ್ ಆಗ್ಯಾವ. ಆಮೇಲೆ ಇವರು ಒಂದಷ್ಟು ಡ್ರಾಮಾಸ್ ಏನದಾವಲ್ಲ ಅವನು ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದಾರೆ. ಡ್ರಾಮಾ ನಾಟಕದ ಮೂಲಕ ಹೈಯೆಸ್ಟ್ ಪರ್ಫಾರ್ಮೆನ್ಸ್ನ ಮಾಡಿದಾರ. ಶೇಕ್ಸ್ಪಿಯರ್ ರಿಮೇನ್ಸ್ arguably the most influential writer in the English language and his works continue to be studied and reinterpreted. ಸೊ ಶೇಕ್ಸ್ಪಿಯರ್ ಏನಪ್ಪ ಅಂತಂದ್ರೆ ಒಬ್ಬ ಹೈಯೆಸ್ಟ್ ಇನ್ಫ್ಲೂಯೆನ್ಷಿಯಲ್ ರೈಟರ್. ನೋಡ್ರಿ, ಅವರ ಒಂದು ಕಥೆಗಳು ಅಂದ್ರೆ ಒಂದು ಏನು ಡ್ರಾಮಾಸ್ ಇದಲ್ಲ ಅವಾಗ ಬರ್ತಿದ್ದು ಪ್ಲೇ ರೈಟ್ಸ್, ಅವು ಇಲ್ಲಿವರೆಗೂ ಕೂಡ ಬಹಳಷ್ಟು ಜನ ನಾಟಕಗಳನ್ನ ಅವರ ಒಂದು ಡ್ರಾಮಾಸನ್ನು ಮಾಡ್ತಾರೆ. ಅದಷ್ಟೇ ಅಲ್ದ ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ಕೂಡ ನಾವೇನು ಇನ್ನೂ ಅವರು ಒಂದು ಡ್ರಾಮಾಸನ್ನು ಎಷ್ಟು ಪ್ರಚಲಿತವಾಗ್ಯದ ಅಂದ್ರೆ ನಮ್ಮ ಸಿಲೆಬಸ್ಗಳಿದಾವೆ. ನಮ್ಮ ಸ್ಟೇಟ್ ಸಿಲೆಬಸ್ ಅಷ್ಟೇ ಅಲ್ದ RCU ಆಗಲಿ, KUD ಆಗಲಿ, ಬೆಂಗಳೂರು ಯೂನಿವರ್ಸಿಟಿ ಎಲ್ಲ ಒಂದು ಯೂನಿವರ್ಸಿಟಿ, ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಅಕ್ರಾಸ್ ದಿ ವರ್ಲ್ಡ್, ಎಲ್ಲರೂ ಇನ್ನೂ ಆದರೂ ಅವರ ಒಂದು ನಾಟಕಗಳನ್ನ ಓದ್ತಾರ, ಪರ್ಫಾರ್ಮೆನ್ಸ್ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ ಅಬೌಟ್ ದಿ ಪೋಯಮ್. ಸೊ ಮೊದಲಿಗೆ ಮಾಡಿ ಸ್ಟೂಡೆಂಟ್ಸ್, ಪೋಯಮ್ ಸ್ಟಾರ್ಟಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಇಂಟ್ರೊಡಕ್ಷನ್ ಒಳಗೆ ಏನು ಬರಬೇಕಪ್ಪ ಅಂತಂದ್ರೆ, ಇದು ಮರ್ಚೆಂಟ್ ಆಫ್ ವೆನ್ಸ್ ಅನ್ನೋ ಒಂದು ಡ್ರಾಮಾದಿಂದ ಇದನ್ನು ಆಯ್ದುಕೊಳ್ಳಾಗೈತಿ. ಇದ್ರೊಳಗೆ ಒಂದಿಷ್ಟು ಕ್ಯಾರೆಕ್ಟರ್ಸ್ ಬರ್ತಾವ್ರಿ. ಪೋಯಮ್ ಒಳಗೆ ಕ್ಯಾರೆಕ್ಟರ್ಸ್ ಇಲ್ಲ, ಅದರ ಒಂದು ಕ್ಯಾರೆಕ್ಟರ್ ಪೋರ್ಷಿಯಾ ಅನ್ನೋ ಒಂದು ಕ್ಯಾರೆಕ್ಟರ್ ಏನಪ್ಪ ಅಂತಂದ್ರೆ ಈ ಒಂದು ಕವನವನ್ನು ಒಂದು ಕೋರ್ಟ್ ಒಳಗೆ ಅಂತಾಳಕಿ. ಸೊ ಅದನ್ನ ನೆಕ್ಸ್ಟ್ ಇಡೋನು, ಬಟ್ ಅದರ ಹಿನ್ನೆಲೆಯನ್ನು ತಿಳ್ಕೊಂಡು ಬ್ಯಾಕ್ಗ್ರೌಂಡನ್ನು ತಿಳ್ಕೊಂಡು ನಾವು ಇನ್ ದ ಮರ್ಚೆಂಟ್ ಆಫ್ ವೆನ್ಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಪೋರ್ಷಿಯಾ ಮೇಕ್ಸ್ ದಿ ಸ್ಪೀಚ್. ನೆನ್ಪಿಟ್ಕೋರಿ, ಇದನ್ನು ಸ್ಪೀಚ್ ಯಾರು ಕೊಟ್ಟಾರಪ್ಪ ಅಂತಂದ್ರೆ ಪೋರ್ಷಿಯಾ ಅನ್ನೋ ಒಂದು ಕ್ಯಾರೆಕ್ಟರ್. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೇನ್ಡ್. ಇಟ್ ಆಕರ್ಸ್ ಇನ್ Act 4, Scene 1. ದ ಪ್ಲಾಟ್ ಈಸ್ ಸೆಟ್ ಇನ್ ವೆನೆಷಿಯನ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ವೆನೆಷಿಯನ್ ಕೋರ್ಟ್ ಆಫ್ ಜಸ್ಟಿಸ್ ಒಳಗೆ ಅಂದರು ನಿಮ್ಗೆ ಹೇಳಿದ್ನ ಆಲ್ರೆಡಿ, ಒಂದು ಕೋರ್ಟ್ ಒಳಗೆ ನಡೆದಿರುತ್ತೆ ಅಂತ ಹೇಳಿ. ಇದು ನಾಟಕದ ಎಷ್ಟನೇ ಒಂದು ಭಾಗದೊಳಗೆ ಬರುತ್ತಪ್ಪ ಅಂತಂದ್ರೆ Act 4, Scene 1, 4ನೇ ಒಂದು ಆ್ಯಕ್ಟ್ ಒಳಗೆ ಬರ್ತೈತಿ, ಆಮೇಲೆ Scene 1 ಬರ್ತೈತಿ. ಇದನ್ನು ಅಂದಿದ್ದು ಯಾರಪ್ಪ ಅಂತಂದ್ರೆ ಪೋರ್ಷಿಯಾ ಅನ್ನೋ ಕ್ಯಾರೆಕ್ಟರ, ನೆನ್ಪಿಟ್ಕೋರಿ. As the context reveals, Antonio, a bosom friend of Bassanio and the suitor to Portia, takes a large amount of loan from Shylock, a miserly Jew and moneylender, Jeev and moneylender, on behalf of his friend Antonio. Later, he was unable to pay off the debt as he lost his ship in the sea. ನೆನ್ಪಿಡ್ರಿ, ಇದು ಎಕ್ಸಾಮ್ ಒಳಗೆ ನೀವು ಬರೆದ್ರು ಅಷ್ಟೇ, ಬರಲಿಲ್ಲ ಅಂದ್ರೂ ಅಷ್ಟೇ. ಆದರೆ ಪೋರ್ಷಿಯಾ ಅನ್ನೋ ಒಂದು ಕ್ಯಾರೆಕ್ಟರ್ ಇದನ್ನು ಪೋಯಮನ್ನು ಹೇಳ್ತಾ ಇರ್ತದೆ, ನೆನ್ಪಿಟ್ಕೋಬೇಕು. ಇನ್ನು ಇಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಮರ್ಚೆಂಟ್ ಆಫ್ ವೆನ್ಸ್ ಒಳಗೆ ಮೇನ್ ಕ್ಯಾರೆಕ್ಟರ್ಸ್ ಯಾವಪ್ಪ ಅಂತಂದ್ರೆ ಆ್ಯಂಟೋನಿಯೋ ಆಮೇಲೆ ಬಸಾನಿಯೋ. ಇವರಿಬ್ಬರು ಜನ ಏನಪ್ಪ ಅಂತಂದ್ರೆ
ಫ್ರೆಂಡ್ಸ್ ಅದಾರ. ಆಮೇಲೆ ಬೆಸಾನಿಯೋನ ಒಬ್ಬ ಸ್ಯೂಟರ್, ಯಾರು ಸೂಟರ್ಪ್ಪ ಅಂತಂದ್ರೆ ಪೋರ್ಷಿಯಾನ ಸ್ಯೂಟರ್ ಅಂದರೆ ಏನು, ಇನ್ನು ಮುಂದೆ ಮದುವೆ ಆಗುವಂಥ ಒಂದು ಗಂಡಗ ನಾವೇಂತೀವಿ ಸೂಟರ್ ಅಂತ ಹೇಳ್ಕರ್ತೀವಿ, ವಧುವರ ಅಂತ ಹೇಳ್ಕರ್ತಾರಲ್ಲ ಆ ರೀತಿ ಸ್ಯೂಟರ್ ಮದುವೆ ಮಾಡ್ಕೊಳ್ಳೋರ್ತಾನೆ ಪೋರ್ಷಿಯಾನ. ಸೊ ಇಲ್ಲಿ ಏನಾಗಿರ್ತಪ್ಪ ಅಂತಂದ್ರೆ ಆಂಟೋನಿಯೋ ದುಡ್ಡು ತೊಗೊಂಡು ಅವು ಏನಪ್ಪ ಅಂತಂದ್ರೆ ಇನ್ನೇನು ತೀರ್ಸೋಕ್ಕಾಗಿರಲ್ಲ. ಇಲ್ಲಿ ಬಸಾನಿಯೋ ಸಿಕ್ಕೊಂಡಿರ್ತಾನೆ ರೀ. ಅದ ಟೈಮ್ದಾಗ ಏನಪ್ಪ ಅಂತಂದ್ರೆ ಅವು ಸಾಲ ಅದಕ್ಕೆ ತೀರ್ಸೋಕ್ಕಾಗಿಲ್ಲ. ನಾವು ಒಂದು ಶಿಪ್ ಏನಾದಿತ್ತಪ್ಪ ಅಂತಂದ್ರೆ ಹಡಗ ಅದನ್ನ ಸಮುದ್ರದೊಳಗೆ ಮುನುಗಿ ಹೋಗ್ತೈತಿ. ಭಾಳಷ್ಟು ದೊಡ್ಡ ಅಮೌಂಟ್ ಏನಪ್ಪ ಅಂತಂದ್ರೆ ಅವ ಸಾಲ ತೊಗೊಂಡಿರ್ತಾನೆ. ಯಾರು ತೊಗೊಂಡಿರ್ತಾರಲ್ಲಿ ನೋಡ್ರಿ, ಅ ಬಾಸಮ್ ಫ್ರೆಂಡ್ ಆಫ್ ಬಸಾನಿಯೋ ಆ್ಯಂಡ್ ದ ಸ್ಯೂಟರ್ ಆಫ್ ಪೋರ್ಷಿಯಾ ಟೇಕ್ಸ್ ದ ಲಾರ್ಜ್ ಅಮೌಂಟ್. ಸೊ ಆಂಟೋನಿಯೋ ಮತ್ತು ಬಸಾನಿಯೋ ಇಬ್ಬರು ಒಂದು ಫ್ರೆಂಡ್ಸ್. ಬಸಾನಿಯೋ ತೊಗೊಂಡಿರ್ತಾನೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಶೈಲಾಕ್ ಫೈಲ್ಸ್ ಅ case against Antonio as he tries to default the loan. In the climax of the play that is set in the court of the Duke of Venice, he demands his pound of flesh in the return. While taking the loan, Antonio assured him that if he was unable to pay back, he would give him his pound of flesh. ಸೊ ಇಲ್ಲಿ ಏನಾಗಿರ್ತಪ್ಪ ಅಂತಂದ್ರೆ ಈ ಬಸಾನಿಯೋಗ ದುಡ್ಡು ತೀರ್ಸೋಕ್ಕಾಗಿರಂಗಿಲ್ಲ. ಅದಕ್ಕೆ ಶ್ಯೂರಿಟಿ ಯಾರು ಇರ್ತಾರೋ, ಈಗ ನೋಡ್ರಿ ಶ್ಯೂರಿಟಿ ಯಾರು ಬೇಕು, ನೀವು ಯಾರಿಗಾದ್ರೆ ಲೋನ್ ತೊಗೊಂಡಿರ್ತಾರ ಒಬ್ಬರನ್ನ ಶ್ಯೂರಿಟಿ ಸೈನ್ ಮಾಡಿಸ್ಕೊಂಡಿರ್ತಾರ. ಶ್ಯೂರಿಟಿ ಯಾರು ಇರ್ತಾರಪ್ಪ ಅಂತಂದ್ರೆ ಇಲ್ಲಿ ಇಲ್ಲ, ಬಸಾನಿಯೋ ರೊಕ್ಕ ದುಡ್ಡು ತೀರ್ಸನ ಸಾಲ ತೀರ್ಸನವ, ಅದಕ್ಕೆ ಸಾಕ್ಷಿ ನಾನು. ಅಕಸ್ಮಾತ್ ಅವ್ನು ತೀರ್ಸಲಿಲ್ಲಪ್ಪ ಅಂತಂದ್ರೆ ನನ್ನ ಒಂದಿಷ್ಟು ಮಾಂಸನ ನೀನು ತೊಗೋಬೋದು ಅಂತ ಹೇಳಿ ಯಾರು ಹೇಳ್ತಾರಲ್ಲಿ ಆಂಟೋನಿಯೋ ಹೇಳ್ತಾನೆ. ಅದೇ ರೀತಿ ಲಾಸ್ಟಿಗೆ ಬಂದು ಅಲ್ಲೇ ನಿಂತಿದ್ದು ಏನಪ್ಪ ಅಂತಂದ್ರೆ ಬಸಾನಿಯೋಗ ಸಾಲ ತೀರ್ಸೋಕ್ಕಾಗಿಲ್ಲ. ಅವರಿಬ್ಬರು ಫ್ರೆಂಡ್ಸ್ ಇರ್ತಾರೆ ರೀ. ಸೊ ಅದಕ್ಕೆ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಯಾರ ಕಡೆ ದುಡ್ಡು ನಿಸ್ಕೊಂಡಿರ್ತಾರಪ್ಪ ಅಂತಂದ್ರೆ ಶೈಲಾಕ್ನ ಕಡೆ ಇಸ್ಕೊಂಡಿರ್ತಾರ. ಸೊ ಅವಿದ್ದವ ಕೇಸ್ ಮಾಡ್ತಾನೆ. ನೆಕ್ಸ್ಟ್ ನೋಡ್ರಿ, ಇನ್ ದ ಟ್ರಯಲ್ ಆಫ್ ಆಂಟೋನಿಯೋ, ಪೋರ್ಷಿಯಾ ಎಂಟರ್ಸ್ ದ ಸೀನ್ disguised as a male lawyer. She pleads for mercy to save Antonio's life. During the conversation with Shylock, she delivers the oft quoted passage mentioned below. So next passage ಅಂದ್ರೆ ಏನ್ರಿ, ಪೋಯಮ. ನೆಕ್ಸ್ಟ್ ಪೋಯಮ್ ಅದೈತಿ. ಸೊ ಇಲ್ಲಿ ಏನಾಗಿರ್ತಪ್ಪ ಅಂತಂದ್ರೆ ಈ ಪೋರ್ಷಿಯಾ ಇದ್ದಕ್ಕೆ ತನ್ನ ಒಂದು ವೇಷನ ಬದಲಾಯಿಸಿ, ಅಂದ್ರೆ ಗಂಡು ಹುಡುಗರ ವೇಷದೊಳಗೆ ಬಂದು ಏನಪ್ಪ ಅಂತಂದ್ರೆ ಒಂದು ವಾದನ ಮಾಡ್ತಾಳೆ. ಲಾಯರ್ ಕೋರ್ಟ್ ನಡೆದಿರ್ತಲ್ಲ, ಕೋರ್ಟ್ ಒಳಗೆ ಒಂದು ಗಂಡು ಹುಡುಗನ ಪಾತ್ರದೊಳಗೆ ಬಂದಕ್ಕೆ ಏನು ಮಾಡ್ತಾಳಪ್ಪ ಅಂತಂದ್ರೆ ಒಂದು ವಾದ ನಡೆಸಿರ್ತಾಳೆ. ಅವಾಗ ಈ ಒಂದು ಪೋಯಮ್ನಕ್ಕಿ ಅಂತಾಳ ಏನದು, ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್ ಅಂತ ಹೇಳಿ ಪೋಯಮ. ನೆಕ್ಸ್ಟ್ ನೋಡ್ರಿ, ಮೊದಲಿಗೆ ಗ್ಲಾಸರಿ ತಿಳ್ಕೊನು. ಅಂದ್ರೆ ಭಾಳಷ್ಟು ಟಫ್ ವರ್ಡ್ಸ್ ಅದಾವ. ಓಲ್ಡ್ ಇಂಗ್ಲೀಷ್ ಅದೈತಿ, ಓಲ್ಡ್ ವರ್ಡ್ಸ್ ಅದಾವಲ್ಲಿ. ಸ್ಟ್ರೈನ್ಡ್ ಅಂದ್ರೆ ಏನ್ರಿ, ಒತ್ತಡ. ಡ್ರಾಪತ್ ಅಂದ್ರೆ ಹನಿಗಳು. ಟಿಸ್ ಅಂದ್ರೆ ಇದು, ಅಂದ್ರೆ ಇಟ್ಸ್ ಅನ್ಬೋದು ನೀವು. ಟಿಸ್ ಈಸ್ ಓಲ್ಡ್ ವರ್ಡ್, ಇಟ್ಸ್ ಅನ್ನೋದು ಹೊಸ ವರ್ಡ್. ಬಿನೆತ್ ಅಂದ್ರೆ ಕೆಳಗೆ. ಬ್ಲೆಸ್ಡ್ ಅಂದ್ರೆ ಆಶೀರ್ವದಿಸಿ. ಬ್ಲೆಸತ್ ಅಂದ್ರೆ ಆಶೀರ್ವಾದ. ಮೈಟಿಯಸ್ಟ್ ಅಂದ್ರೆ ಅತ್ಯಂತ ಶಕ್ತಿಶಾಲಿ. ಸ್ಕೆಪ್ಟರ್ ಅಂದ್ರೆ ರಾಜದಂಡ ಅಥವಾ ಸೆಪ್ಟರ್ ಅಂತ ಹೇಳಿ ಅದನ್ನ ಪ್ರೊನೌನ್ಸ್ ಮಾಡ್ತಾರೆ. ಸ್ವೇ ಅಂದ್ರೆ ತೊಡಗಾಡುತ್ತಾರೆ ಅಂದಂಗ. ಆವ್ ಅಂದ್ರೆ ವಿಸ್ಮಯ, ಆವ್ ಸ್ಟ್ರಕ್ ಅಂತಂದು ಹೇಳಿ ವರ್ಡ್ ಐತೆ ನೋಡ್ರಿ ಇಂಗ್ಲೀಷ್ ಒಳಗೆ. ಮೆಜೆಸ್ಟಿ ಅಂದರೆ ಮಹಿಮೆ. ಲೈಕಿಯಸ್ಟ್ ಅಂದರೆ ಇಷ್ಟ. ಪ್ಲೀ ಅಂದ್ರೆ ಮನವಿ. ಮರ್ಸಿ ಅಂದ್ರೆ ಕರುಣೆ. ಸಾಲ್ವೇಷನ್ ಅಂದ್ರೆ ಮೋಕ್ಷ. ರೆಂಡರ್ ನಿರೂಪಿಸಿ. ಮಿಟಿಗೇಟ್ ತಗ್ಗಿಸು. ಡಾತ್ ಮಾಡುತ್ತೇನೆ. ಡೂ ಡಸ್ ಡಾತ್ ಪಾಸ್ಟ್ ಟೆನ್ಸ್ ಆಫ್ ಡಸ್, ಅದು ಪಾಸ್ಟ್ ಟೆನ್ಸ್ ಬರ್ತದೆ. ಡಾತ್ ಅನ್ನೋ ಓಲ್ಡ್ ವರ್ಡ್, ಅದು ಮಾಡುತ್ತೇನೆ ಅಂದಂಗ. ಇನ್ನು ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ದ ಪೋಯಮ್. ಎಸ್, ಲೆಟ್ ಮೀ ಫಸ್ಟ್ ರೀಡ್ ದ ಪೋಯಮ್ ಲೈನ್ ಬೈ ಲೈನ್ ನಿಮ್ಗೆ ಹೇಳ್ಕೊಂಡು ಹೋಗ್ತಾನೆ. ಮೊದಲಿಗೆ ನೋಡ್ರಿ, ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್, ಇಟ್ ಡ್ರಾಪ್ಡ್ ಆಸ್ ದ ಜೆಂಟಲ್ ರೈನ್ ಫ್ರಾಮ್ ಹೆವನ್ ಅಪಾನ್ ದ ಪ್ಲೇಸ್ ಬಿನೆತ್, ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ಸೊ ಇಲ್ಲಿ ಈ ಕ್ವಾಲಿಟಿ ಅಂದರೆ ಕರುಣೆಯ ಮಹತ್ವವನ್ನು ಇಲ್ಲಿ ಈ ಪೋರ್ಷಿಯಾ ಹೇಳತ್ತಾಳ. ಏನು ಹೇಳ್ತಾಳಪ್ಪ ಅಂತಂದ್ರೆ, ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್, ಅದೇನು ಒತ್ತಡದಲ್ಲ. ಅದಕ್ಕೆ ಇಟ್ ಡ್ರಾಪ್ಡ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್, ಅದೇನಪ್ಪ ಅಂತಂದ್ರೆ ಮರ್ಸಿ, ಈ ಕರುಣೆ ಅನ್ನೋದು ಹೆಂಗಪ್ಪ ಅಂತಂದ್ರೆ ಒಂದು ಹೆವನಿಂದ ಬಂದಂಥದ್ದು, ಅಂದ್ರೆ ಸ್ವರ್ಗದಿಂದ ಇಳಿದು ಬಂದಂತು. ಅದು ಎಲ್ಲರಿಗೂ ಸಿಗಂಗಿಲ್ಲ. ಮರ್ಸಿ ಅನ್ನೋದು ಎಲ್ಲರಿಗೂ ಇರಂಗಿಲ್ಲ, ಕರುಣೆ ಎಲ್ಲರಿಗೂ ಇರಂಗಿಲ್ಲ. ಸೊ ಅದು ಒಂದು ಏನಪ್ಪ ಅಂತಂದ್ರೆ ಒಂದು ಸ್ವರ್ಗದಿಂದನೇ ಬಂದಂಗ ಅಂತಂದು ಹೇಳಿ ಆಕೆ ಹೇಳ್ತಾಳೆ. ಅಪಾನ್ ದ ಪ್ಲೇಸ್ ಬಿನತ್, ಅಂದ್ರೆ ಬಿನತ್ ಅಂದ್ರೆ ಏನ್ರಿ, ಈ ಭೂಮಿ ಮೇಲೆ ಬಂದಂಗ. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ಸೊ ಇದು ಕರುಣೆ ಏನಪ್ಪ ಅಂತಂದ್ರೆ ಅದ 2 ಪಟ್ಟು ಹೆಚ್ಚು ಏನಪ್ಪ ಅಂತಂದ್ರೆ ಬ್ಲೆಸ್ಸಿಂಗ್ ಸಿಗ್ತಾವ. ಬ್ಲೆಸ್ಸಿಂಗ್ ಅಂದ್ರೆ ಏನ್ರಿ, ಇದೇ ಓದ್ರಿ ನೀವು ನೋಡ್ರಿ. ಎಸ್, ಸೊ ಬ್ಲೆಸ್ಸಿಂಗ್ ಅಂದ್ರೆ ಆಶೀರ್ವಾದ, ನೆನ್ಪಿಟ್ಕೋರಿ. ಮತ್ತೊಮ್ಮೆ ಅದನ್ನ ಸ್ಕ್ರೀನ್ ಶಾಟ್ ಕೊಡ್ಬೇಕಾದ್ರೆ ನೀವು ನೆನ್ಪಿಟ್ಕೋರದನ್ನ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್.
ಇಟ್ ಬ್ಲೆಸeth ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್. ಸೊ ಇದೇನಪ್ಪ ಅಂತಂದ್ರೆ ಯಾರು ಇದೊಂದು ಏನಪ್ಪ ಅಂತಂದ್ರೆ ಒಂದು ಆಶೀರ್ವಾದ, ಯಾರಿಗೆ ಆಶೀರ್ವಾದಪ್ಪ ಅಂತಂದ್ರೆ ಯಾರು ಇದನ್ನು ಕರುಣೆನ ಪಾಲಿಸ್ತಾರ, ಆಮೇಲೆ ಯಾರು ಕರುಣೆ ಪಡ್ಕೊಂಡಿರ್ತಾರ ಇಬ್ರಿಗೂ ಅದೇನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಆಶೀರ್ವಾದ ಅಥವಾ ಒಂದು ವರ ಇದ್ದಂಗೆ ಅಂತಂದು ಹೇಳಿ ಆಕಿ ಹೇಳದಳ. ಟಿಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್. ಸೊ ಇದೇನಪ್ಪ ಅಂತಂದ್ರೆ ಮೈಟಿಯೆಸ್ಟ್, ಎಲ್ಲಕ್ಕಿಂತ ಒಂದು ಶಕ್ತಿಶಾಲಿ ಇದು ವರ. ಯಾರು ಕರುಣೆ ತೋರಿಸಿರ್ತಾರಲ್ಲ, ಅಯ್ಯೋ ಪಾಪ ಅಂತಂದು ಹೇಳಿ ಯಾರು ಅಂತಾರೆ ನೋಡ್ರಿ, ಬ್ಯಾಡ್ ಬಿಡು, ಅವ್ರಿಗೇನೋ ಕಷ್ಟ ಕೊಡೋದು ಬೇಡ, ಅವ ಏನೋ ಒಂದು ತಪ್ಪು ಮಾಡ್ಯಾನ ಬಿಟ್ಬಿಡೋದು, ಕ್ಷಮೆ ಮನೋಭಾವನೆ ಯಾರಿಗಿರ್ತೈತಲ್ಲ ಕ್ಷಮಿಸೋದು, ಅದೇನಪ್ಪ ಅಂತಂದ್ರೆ ಮೈಟಿಯೆಸ್ಟ್ ಆಫ್ ಮೈಟಿಯೆಸ್ಟ್, ಎಲ್ಲಕ್ಕಿಂತ ಒಂದು ದೊಡ್ಡದೊಂದು ವಿಚಾರ ಅಂತಂದು ಹೇಳ್ತಾರೆ, ಎಲ್ಲಕ್ಕಿಂತ ಒಂದು ಧೈರ್ಯಶಾಲಿ ವಿಚಾರ, ಅದು ಭಾಳ ಮೈಟಿ ಅಂದಂಗೆ. ಇಟ್ ಬಿಕಮ್ಸ್ ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದೆನ್ ಹೀಸ್ ಕ್ರೌನ್. ಸೊ ನೋಡ್ರಿ, ಒಬ್ಬ ರಾಜಗದ್ದಿಗೆ ಮೇಲೆ ಯಾರು ಕುಂತಾರಲ್ರಿ, ಮೊನಾರ್ಕ ರಾಜ ಏನಿರ್ತಾನಲ್ಲ ಅವನ ಒಂದು ಈ ಗದ್ದುಗೆಗಿಂತನೂ ಹೆಚ್ಚಿಗೆ ಅಂತಾರೆ ಅದಕ್ಕೆ ಕಿಮ್ಮತ್ತು, ಏನು ಕರುಣೆ ಮನೋಭಾವ. ಓಕೆ, ನೆಕ್ಸ್ಟ್ ನೋಡ್ರಿ, ಹೀಸ್ ಸೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪೋರಲ್ ಪವರ್. ಸೊ ಅವನ ಕಡೆ ಏನಿದು ಪವರ್ ಇರುತ್ತಲ್ಲ ಸೆಪ್ಟರ, ಅದೇನಪ್ಪ ಅಂತಂದ್ರೆ ಜಸ್ಟ್ ಟೆಂಪರರಿ ಇದ್ದಂಗೆ, ಆದರೆ ಇದು ಕರುಣೆ ಅನ್ನೋದು ಏನಪ್ಪ ಅಂತಂದ್ರೆ ಪರ್ಮನೆಂಟ್ ರೀ. ಇದನ್ನು ಭಾಳಷ್ಟು ಜನಕ್ಕೆ ಇಷ್ಟನೂ ಆಗ್ತೈತಿ. ಆಮೇಲೆ ಇದನ್ನು ನಡ್ಕೊಂಡ್ರಪ್ಪ ಅದನ್ನು ಕರುಣೆಯಿಂದ ನಡ್ಕೊಂಡ್ರಿ ಅಥವಾ ನಿಮ್ಮ ಒಂದು ದಯೆ ತೋರಿಸಿದ್ರಿ ಅಂದ್ರೆ ಡೆಫಿನೆಟ್ಲಿ ಏನಪ್ಪ ಅಂತಂದ್ರೆ ಬಹಳಷ್ಟು ಜನ ನೀವು ಮೆಚ್ಚುಗೆ ಪಡ್ಕೋಬೋದು ಅಂತಂದು ಹೇಳಿ ಈ ಪೋರ್ಷಿಯಾ ಒಬ್ಬ ಲಾಯರ್ನ ಅಂದ್ರೆ ಗಂಡ ಲಾಯರ್ನ ಒಂದು ವೇಷದೊಳಗೆ ಬಂದಕ್ಕೆ ಇದನ್ನು ಕವನವನ್ನು ಅನಾತಾಳ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮಗೆ ತಿಳಿದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ನೆಕ್ಸ್ಟ್ ನೋಡ್ರಿ, ದ ಅಟ್ರಿಬ್ಯೂಟ್ ಟು ಆ ಆ್ಯಂಡ್ ಮೆಜೆಸ್ಟಿ ವೇರ್ ಇನ್ ಡಾತ್ ಸಿಟ್ ದ ಡ್ರೆಡ್ ಆ್ಯಂಡ್ ದ ಫಿಯರ್ ಆಫ್ ಕಿಂಗ್ಸ್. ನೋಡ್ರಿ, ದ ಅಟ್ರಿಬ್ಯೂಟ್ ಟು ಆ, ಇದೊಂದೇನು ಆ ಅಂದ್ರೆ ಏನು ಹೇಳಿದ್ದೀನಿ ನಿಮಗೆ, ಇದೀಗ ಒಂದು ಏನು ವಿಸ್ಮಯ ಅಂದಂಗೆ. ಸೊ ಈ ಒಂದು ಕರುಣೆ ಅನ್ನೋದು ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ವಿಸ್ಮಯ, ಮೆಜೆಸ್ಟಿ, ಅದೊಂದು ಏನಪ್ಪ ಅಂದ್ರೆ ಎಲ್ಲಕ್ಕಿಂತ ಉಚ್ಚ ಸ್ಥಾನದೊಳಗೈತಿ. ಮೆಜೆಸ್ಟಿ ಅಂತ ನೋಡ್ರಿ, ಉಚ್ಚ ಸ್ಥಾನದವರು. ಸೊ ಒಂದು ಉಚ್ಚ ಸ್ಥಾನದೊಳಗೆ ಇರ್ತೈತಿ. ವೇರ್ ಇನ್ ಡಾತ್ ಸಿಟ್ ಇನ್ ದ ಡ್ರೆಡ್ ಆ್ಯಂಡ್ ದ ಫಿಯರ್ ಆಫ್ ಕಿಂಗ್ಸ್. ಸೊ ಎಷ್ಟೋ ಜನಕ್ಕೆ ಏನಪ್ಪ ಅಂತಂದ್ರೆ ಒಂದು ಹೆದರಿಕೆ ಇರ್ತೈತಿ, ರಾಜ ಏನು ಡಿಸಿಷನ್ ಕೊಡ್ತಾನೋ, ಅವ್ನು ಕರುಣೆ ಐತೋ ಇಲ್ಲೋ ಅಂತ ಅನ್ಕೊಂಡಿರ್ತಾರ. ಆದ್ರೆ ಯಾವ ರಾಜರಿಂದ ಅಳವಡಿಸ್ಕೊಂಡಿರ್ತಾರಲ್ಲ ಅವ್ರೇನಪ್ಪ ಅಂತಂದ್ರೆ ಅಗದಿ ಹೈಯೆಸ್ಟ್ ಲೆವೆಲ್ ಮೇಲೆ ಇರ್ತಾರ ಅಂತಂದು ಹೇಳಿ ಕೇಳ್ತಾಳ. ಬಟ್ ಮರ್ಸಿ ಈಸ್ ಅಬೌವ್ ದಿಸ್ ಸೆಪ್ಟರ್ಡ್ ಸ್ವೇ. ನೋಡ್ರಿ, ಇದೇ ಹೇಳಿದ್ನಿ ನಿಮ್ಗೆ, ಇದೇ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ನಿ. ಅದರ ಮರ್ಸಿ ಕರುಣೆ ಮನೋಭಾವ ಅನ್ನೋದು ಏನಿತ್ತಪ್ಪ ಅಂತಂದ್ರೆ ಒಂದು ರಾಜು ಗದ್ದುಗೆಗಿಂತನೂ ಹೆಚ್ಚಿಂದ ಅಂತಂದು ಹೇಳಿ ಅವ್ರು ಹೇಳ್ತಾಳೆ. ಇಟ್ ಈಸ್ ಎನ್ಥ್ರೋನ್ಡ್ ಇನ್ ದ ಹಾರ್ಟ್ಸ್ ಆಫ್ ಕಿಂಗ್ಸ್. ಸೊ ಇದು ಎಲ್ಲಿ ಇರ್ತದಪ್ಪ ಅಂತಂದ್ರೆ ಈ ಮರ್ಸಿ ಅನ್ನೋದು, ಕ್ವಾಲಿಟಿ ಆಫ್ ಮರ್ಸಿ ಎಲ್ಲಿಪ್ಪ ಅಂತಂದ್ರೆ ರಾಜರ ಒಂದು ಮನಸ್ಸಿನೊಳಗೆ, ಒಂದು ಹೃದಯದೊಳಗೆ ಇದು ಇರ್ತೈತಿ, ಮನೆ ಮಾಡಿರ್ತೈತಿ ಅಂತ ಹೇಳಿ ಹೇಳ್ತಾರ. ಅಂದ್ರೆ ಎನ್ಥ್ರೋನ್ಡ್ ಅಂದ್ರೆ ಹೃದಯದ ಒಂದು ಏನಪ್ಪ ಅಂತಂದ್ರೆ ನಾವು ಹೃದಯದೊಳಗೆ ಇರ್ತೈತಿ ಅಂತ ಹೇಳಿ ಇಲ್ಲಿ ಹೇಳ್ತಾಳೆ ಪೋರ್ಷಿಯಾ. ಇಟ್ ಈಸ್ ಅನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ಸೊ ಇದು ಕರುಣೆ ಮನೋಭಾವ ಏನಪ್ಪ ಅಂತಂದ್ರೆ ಒಂದು ದೇವ್ರಿದ್ದಂಗನ, ಮನುಷ್ಯ ದೇವ್ರ ಕಡೆ ಇದ್ದಂಗನ, ದೇವ್ರಿಗಿರುವಂಥ ಮನೋಭಾವನೆನ ಈ ವ್ಯಕ್ತಿಗಿದ್ದಂಗ ಅಂತಂದು ಹೇಳಿ ಆಕೆ ಹೇಳ್ತಾಳೆ. ನೋಡ್ರಿ ಎಷ್ಟು ಚಂದ ಹೇಳ್ತಾಳೆ ಆಕಿ, ಕರುಣೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ದಯೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಪೋರ್ಷಿಯಾ ತನ್ನ ಒಂದು ಫ್ರೆಂಡ್ಸನ್ನು ಉಳಿಸ್ಕೋ ಸಂಬಂಧ ಈ ಒಂದು ಪೋಯಮ್ನ ಆಕಿ ಹೇಳ್ತಿದ್ದಾಳೆ ಅವ್ರ ಮುಂದೆ. ಆ್ಯಂಡ್ ಅರ್ಥ್ಲಿ ಪವರ್ ಡಾಟ್ ದೆನ್ ಶೋಸ್ ಲೈಕ್ ಗಾಡ್ಸ್ ವೆನ್ ಮರ್ಸಿ ಸಿಸನ್ಸ್ ಜಸ್ಟೀಸ್. ಸೊ ನೋಡ್ರಿ, ಜಸ್ಟಿಸ್ಗಿಂತನೂ ಇಂಪಾರ್ಟೆಂಟ್ ಅಂತ, ನೀವು ನ್ಯಾಯ ದೊರಕಿಸೋದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಇಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಇಂಪಾರ್ಟೆಂಟ್ ಹೇಳ್ತಾರೆ. ಆಮೇಲೆ ಇಲ್ಲಿ ದೇವ್ರಿಗೆ ಕಂಪೇರ್ ಮಾಡ್ತಾಳಕ್ಕೆ, ಮರ್ಸಿ ಯಾರಿಗಿರ್ತೈತೆ, ದೇವ್ರಿರ್ತೈತೆ. ಸೊ ಅದನ್ನು ಯಾವ ಮನುಷ್ಯ ಅಳವಡಿಸ್ಕೋತಾನಲ್ಲ ಅವ ದೇವ್ರಿದ್ದಂಗ ಅಂತಂದು ಹೇಳಿ ಅಂತಾರ. ನೋಡ್ರಿ, ಆ್ಯಂಡ್ ಅರ್ಥ್ಲಿ ಪವರ್ ಡಾಟ್ ದ ಶೋಸ್ ಲೈಕೆಸ್ಟ್ ಗಾಡ್ಸ್ ವೆನ್ ಮರ್ಸಿ ಸಿಸನ್ಸ್ justice. Therefore, Jeev, though justice by thy plea, consider this, that in the course of justice, none of us should see salvation. We do pray for mercy. ಸೊ ಇಲ್ಲಕ್ಕೆ ಏನು ಹೇಳ್ತಾರಪ್ಪ, ನಾ ಈ ಕೋರ್ಟಿನ ಮುಂದೆ ನಾ ಏನು ಕೇಳ್ಕೊತೀನಪ್ಪ ಅಂತಂದ್ರೆ ನಂಗೆ ಬೇರೆ ಏನೂ ಬೇಡ, ಒಂದು ಮರ್ಸಿ ಅನ್ನೋದಿರಲಿ, ಜಸ್ಟಿಸ್ನೂ ಇರಬೇಕು. ಆದ್ರೆ ಆ ಜಸ್ಟಿಸ್ನ ಏನಪ್ಪ ಅಂತಂದ್ರೆ ಅಂದ್ರೆ ಒಂದು ನ್ಯಾಯನ ಏನಿರಬೇಕು, ಒಂದು ಕ್ವಾಲಿಟಿ ಆಫ್ ಮರ್ಸಿ ಇರಲಿ ಅಂತಂದು ಹೇಳಿ ಆಕಿ ಕೇಳ್ತಾಳ. ಆಮೇಲೆ ಈ ಸಾಲ್ವೇಷನ್ ಅಂದ್ರೆ ಏನ್ರಿ, ಮುಕ್ತಿ. ಯಾರು ಒಂದು ಈ ಜಸ್ಟಿಸನ್ನು ಮಾಡೋಕ್ಕಿಂತನೂ ಯಾರಾದ್ರೂ ಒಂದು ತಪ್ಪು ಮಾಡ್ಯಾರಪ್ಪ ಅಂತಂದ್ರೆ ಅವ್ರಿಗೆ ಒಂದು ಕರುಣೆ ತೋರಿಸಿದಪ್ಪ ಅಂತಂದ್ರೆ ಅದು ಅವ್ರಿಗೊಂದು ಮುಕ್ತಿ ಇದ್ದಂಗೆ ಅಂತಂದು ಹೇಳಿ ಹೇಳ್ತಾಳಕಿ. ನೆಕ್ಸ್ಟ್ ನೋಡ್ರಿ, that in course of justice none of us should see salvation, we do pray for mercy, and that same prayer doth teach us all to render the deeds of mercy, and at the same prayer doth teach us all to render the deeds of mercy. So
ಡೀಡ್ಸ್ ಅಂದ್ರೆ ಏನ್ರಿ ಕಾರ್ಯಗಳು. ಅಲ್ಲಿಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ನಾವೆಲ್ಲ ಇದೇನು ಕಳ್ಕೊಂಡಿರ್ತೀವಲ್ಲ, ಒಬ್ಬ ವ್ಯಕ್ತಿಗೆ ನಾವು ಒಂದು ಕರುಣೆಯನ್ನು ಕೊಟ್ಟುಪ್ಪ ಅಂತಂದ್ರೆ ಅವಂಗ ಅದಕ್ಕಿಂತ ಒಂದು ಹೆಚ್ಚಿಗೆ ಏನೂ ಇಲ್ಲಂತ. ಸೊ ನಾವು ಮಾಡಿರೋಂಥ ಪಾಪಗಳು ಏನೇನು ನಾವು ಮಾಡಿರ್ತೀವಲ್ಲ ಅವೆಲ್ಲನೂ ಕಳೆದು ಹೋಗ್ತಾವ, ನಾವು ಒಂದು ಕರುಣೆ ಯಾರಿಗಾದ್ರೂ ತೋರಿಸುದು ಅಂತಂದು ಹೇಳಿ ಒಂದು ಕವನದ ಮೂಲಕವಾಗಿ ಹೇಳ್ತಾಳ. ಐ ಹ್ಯಾವ್ ಸ್ಪೋಕ್ ದಸ್ ಮಚ್ ಟು ಮಿಟಿಗೇಟ್ ದ ಜಸ್ಟಿಸ್ ಆಫ್ thy plea, which if thou follow, this strict court of Venice must needs give sentence against the merchant there. ಸೊ ಇಲ್ಲಕಿ ಈ ಲಾಸ್ಟ್ಗೆ ಏನು ಹೇಳ್ತಾರಪ್ಪ ಅಂತಂದ್ರೆ, ಅಕಸ್ಮಾತ್ ಅವ್ರು ಮಾಡಿದ ತಪ್ಪಾಗಿದ್ರಪ್ಪ ಅಂತಂದ್ರೆ ಈ ಮರ್ಚೆಂಟ್ ಏನಲ್ಲ, ಮರ್ಚೆಂಟ್ ಆಫ್ ವೆನ್ಸ್ ಯಾರು ಇಲ್ಲಿ ಶೈಲಾಕ್ ಏನು ಕರುಣೆ ಕೊಟ್ಟಾನ, ಇದನ್ನು ಕೊಟ್ಟಾನಲ್ಲ, ಕೇಸ್ ಏನು ಫೈಲ್ ಮಾಡಿದನಲ್ಲ, ಆಮೇಲೆ ಮಾಂಸನ ಅಂದ್ರೆ ಆಂಟೋನಿಯನ್ ಜೀವ ಏನು ಬಿಡತನಲ್ಲವ ಅವಂಗನ ಆಗಲಿ ಇದು. ಸೊ ಅವಂಗೂ ಏನಾಗೋದು ಬೇಡ, ಇವ್ರಿಗೂ ಏನಾಗೋದು ಬೇಡ, ಒಂದು ಸ್ವಲ್ಪ ಕರುಣೆ ತೋರಿಸಿ ಇವನ ಆಂಟೋನಿಯೋನ ಬಿಟ್ಬಿಡ್ರಿ ಅಂತಂದು ಹೇಳಿ ಈ ಒಂದು ಕವನದ ಮೂಲಕ ಏನು ಕೇಳ್ತಾಳಪ್ಪ ಅಂತಂದ್ರೆ ಆಕಿ ಬಿಡ್ರಿ, ಜಸ್ಟಿಸ್ ಕೇಳ್ತಾಳ. ಜಸ್ಟಿಸ್ ಹೆಂಗಿರಬೇಕು? ಕರುಣೆನ ಜಸ್ಟಿಸ್ ಇರಬೇಕು. ಅಂದ್ರೆ ನ್ಯಾಯ ಏನಪ್ಪ ಅಂತಂದ್ರೆ ಇಲ್ಲಿ ಫೈನಲಿ ನ್ಯಾಯ ಏನು? ಕರುಣೆನ ಒಂದು ನ್ಯಾಯ ಅಂತಂದು ಹೇಳಿ ಆಕಿ ಹೇಳ್ತಾಳ. ಅಗೇನ್ಸ್ಟ್ ದ ಮರ್ಚೆಂಟ್ ದೇರ್ ನೋಡ್ರಿ, ವಿಚ್ ಇಫ್ ದೋ ಫಾಲೋ ದಿಸ್ ಸ್ಟ್ರಿಕ್ಟ್ ಕೋರ್ಟ್ ಆಫ್ ವೆನ್ಸ್ ಮಸ್ಟ್ ನೀಡ್ಸ್ ಗಿವ್ ಸೆಂಟೆನ್ಸ್ ಅಗೇನ್ಸ್ಟ್ ದ ಮರ್ಚೆಂಟ್ ಆಫ್ ದೇರ್. ಸೊ ಈ ಮರ್ಚೆಂಟ್ ಎಲ್ಲಿ ನಾವು ಇರ್ತಾನವ? ವೆನ್ಸ್ದಾವ್ ಇರ್ತಾನೆ ರೀ. ಅದ ಮರ್ಚೆಂಟ್ಗನ ಏನಪ್ಪ ಅಂತಂದ್ರೆ ಒಂದು ಸೆಂಟೆನ್ಸ್ ಹೇಳ್ರಿ, ಅವಂಗ ಒಂದು ಮಾತು ಹೇಳ್ರಿ, ನೀವು ಅವಂಗ ಒಂದು ಏನು ಹೇಳ್ತಾರೆ ಹೇಳ್ರಿ, ಆದರೆ ಇವ್ರ ಮೇಲೆ ಒಂದು ಸ್ವಲ್ಪ ಕರುಣೆ ತೋರಿಸ್ರಿ ಅಂತಂದು ಹೇಳಿ ಈ ಒಂದು ಪೋಯಮ್ನಾಕಿ ಎಂಡ್ ಮಾಡ್ತಾಳ. ಸೊ ಇಲ್ಲಿ ನೆನಪಿಟ್ಕೋರಿ, ಯಾರ್ಯಾರು ಕ್ಯಾರೆಕ್ಟರ್ ಅದಾವ? ಪೋರ್ಷಿಯಾ, ಆಂಟೋನಿಯೋ ಆ್ಯಂಡ್ ಬಸಾನಿಯೋ. ನೆನಪಿಟ್ರಿ, ಮತ್ತೊಮ್ಮೆ ಹೇಳದನಿ, ಪೋರ್ಷಿಯಾ, ಆಂಟೋನಿಯೋ, ಬಸಾನಿಯೋ. ಆಮೇಲೆ ಶೈಲಾಕ್ ಯಾರು? ಒಂದು ಸಾಲನು ಕೊಟ್ಟವ, ಪಡ್ಕೊಂಡಾದ ಯಾರು? ಬಸಾನಿಯೋ. ಆಮೇಲೆ ಬಸಾನಿಯೋನ ಹೆಂಡತಿಯಾಗಿ ಯಾರಪ್ಪ ಅಂತಂದ್ರೆ ಇಲ್ಲಿ ಪೋರ್ಷಿಯಾ. ಆಮೇಲೆ ಬಸಾನಿಯೋನ ಬೆಸ್ಟ್ ಫ್ರೆಂಡ್ ಯಾರು? ಆಂಟೋನಿಯೋ. ಆಮೇಲೆ ವೆನ್ಸ್ ಕೋರ್ಟ್ ಒಳಗೆ ಯಾರ ತೀರ್ಪನ್ನು ಕೊಡೋರ್ತಾರ? ಡ್ಯೂಕ್ ಆಫ್ ವೆನ್ಸ್. ಸೊ ಡ್ಯೂಕ್ನ ಒಬ್ಬ ರಾಜ ಅಂತಂದೇಳಿ ಅನ್ಬೋದು ನಾವು. ಆ ರಾಜನ ಒಂದು ಇದನ್ನ ಹೇಳಾಮಿರ್ತಾನೇನು, ಲಾಸ್ಟ್ ಜಜ್ಮೆಂಟ್ ಕೊಡಾಮಿರ್ತಾನೆ. ಸೊ ಅವ್ರ ಮುಂದಕ್ಕೆ ಅದನ್ನ ಕೇಳ್ಕೊತಾಳ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದಿ ಪೋಯಮ್. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಸ್ಟಾನ್ಸಾ ವಾಯ್ಸ್ ನಿಮಗೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಒಂದು ಸ್ಲೈಡ್ ಒಳಗೆ ನಿಮಗೆ ಸ್ಟಾನ್ಸಾ ವೈಸ್ ನಾ ಇದನ್ನ ಸಬ್ಸ್ಕ್ರಿಪ್ ಮಾಡ್ತೀನಿ. ಸ್ಟಾನ್ಸಾ ವೈಸ್ ನಿಮಗೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಾನಿ, ಸಮರಿ ಕೊಟ್ಟಾನಿ. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಐ ಹೋಪ್ ನಾ ಲೈನ್ ಬೈ ಲೈನ್ ಹೇಳಿದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಆಲ್ರೆಡಿ ಇನಫ್ ಇರ್ತದೆ. ಅದು ಭಾಳಷ್ಟು ಈಸಿಯಾಗಿ ಹೇಳ್ಕೊಟ್ಟೇನಿ. ಜಸ್ಟ್ ಏನು ಕರುಣೆ ಮರ್ಸಿ ಬಗ್ಗೆನೇ ಆಕಿ ಒಂದು ಪೂರ್ತಿ ಒಂದು ಪೋಯಮ್ ಒಳಗೆ ಹೇಳ್ತಾಳೆ. ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ಅಕಸ್ಮಾತ್ ತಿಳಿದಿದ್ದಪ್ಪ ಅಂತಂದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್. ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ, ಯಾವುದೋ ಅಲ್ತು ಫಲ್ತು ಚಾನಲ್ಗಳೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನೆಕ್ಸ್ಟ್ ನೋಡ್ರಿ, ಇನ್ನು ಸ್ಟಾನ್ಸಾ 2ದು ಇದನ್ನ ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬೇಕು. ಭಾಳ ಸ್ಪೀಡ್ ಅದ ಅನ್ಸತಿ. ಎಸ್, ಒಂದು ಕ್ವಿಕ್ ಸ್ಕ್ರೀನ್ಶಾಟ್ ಹೊಡ್ಕೋರಿ. ವಿಡಿಯೋ ಪಾಸ್ ಮಾಡಿ ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬೋದು. ನೆಕ್ಸ್ಟ್ ಸ್ಟಾನ್ಸಾ 3. ಎಸ್, ಇದಿಷ್ಟು ಸ್ಟಾನ್ಸಾ 3. ಮತ್ತೊಮ್ಮೆ ಏನು ಹೇಳೋದಪ್ಪ ಅಂತಂದ್ರೆ ಇದು ಫೈನಲ್ ಪೇಜ್ ಇದು. ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಲೈಕ್ ಕೊಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಎಸ್, ದಿಸ್ ಇಸ್ ದ ಲಾಸ್ಟ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್.